ನಮ್ಮ ಊರಿ ಹೆಸರು ಹಾವೇರಿ ಅನ್ನೋದಾಗ್ತಾರೆ. ದನನಹಳ್ಳಿ ಬಂಪರ್ ಆಗೈತಿ. ದನ ಇಷ್ಟೊತ್ತಲ್ಲಿ ನಮ್ದು ಊರಿಗೆ 3 ರೌಂಡ್ ಪಾಸ್ ಆಗ್ಬೇಕಾಗಿತ್ತೆ. ಉತ್ತರ ಕರ್ನಾಟಕ ಜಿಲ್ಲೆ ಒಳಗ, ಉತ್ತರ ಕರ್ನಾಟಕದ ಭಾಗದೊಳಗ ಹೋರಿ ಹಬ್ಬ ಅಂತಂದ್ರ ನಮ್ಮ ಜೀವನಾಡಿ. ಅದು ಏನೇನ ಕಾರಣದಿಂದ ಒಂದ್ 4 ಮಂದಿಗೆ ಏನೋ ಅನಾಹುತ ಆಯ್ತು ಅಂತೇಳಿ ಸರ್ಕಾರ 17 ಕಂಡೀಷನ್ ಏನೋ ಹಾಕಿತ್ತು. ಆ ಎಲ್ಲಾ ಕಂಡೀಷನ್ನು ನಮ್ಮ ಸಂದೀಪ್ ಪಾಟೀಲ್ ಸರ್ ಕೋರ್ಟ್ಗೆ ಹಾಕಿ ಪರ್ಮಿಷನ್ ತಮ್ಮಂದು ಹಾವೇರಿಯ ಮೋಟೆಬಿನ್ನೂರ್ ಹಬ್ಬನ ಫಸ್ಟ್ಗೆ ಹಾವೇರಿ ಮೋಟೆಬಿನ್ನೂರ್ ಬಹುಮಾನದ ಹಬ್ಬದಿಂದ ಚಾಲೂ ಮಾಡೇವಿ. ಫಸ್ಟಿಗೆ ನಡೆದಿದ್ದು ಹಾವೇರಿ ಮೋಟೆಬಿನ್ನೂರ್ ಹಬ್ಬ, ದೊಡ್ಡ ಬಹುಮಾನ ಇಟ್ಟು ನಡೆಸಿದ ಹಬ್ಬ ಹಾವೇರಿ ಮೋಟೆಬಿನ್ನೂರ್ ಹಬ್ಬ. ಇಲ್ಲಿಂದ ನಮ್ಮ ಹಾವೇರಿ ಜಿಲ್ಲೆ ಒಳಗ ಹಬ್ಬ ಸ್ಟಾರ್ಟ್ ಆಕಾವು. ನಾವು ಮೊಟ್ಟ ಮೊದಲ ಹಾವೇರಿ ಜಿಲ್ಲೆ ಹಬ್ಬ ಸ್ಟಾರ್ಟ್ ಆಗೈತಿ ಅಂತ ಗೊತ್ತಾಗಿಂದನ ನಮ್ಮ ಕ್ರೇಜಿ ಸ್ಟಾರ್ ಕೋಟೆ ನಾಡಿನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಕೋಟೆ ಅಂದ್ರ ಹಾನಗಲ್ ಜಿಲ್ಲೆ ಒಳಗ 3 ಸಾರಿ ಕಂಟಿನ್ಯೂ, ಹಾನಗಲ್ ಜಿಲ್ಲೆ ಅಲ್ಲ ಹಾನಗಲ್ ತಾಲೂಕ್ ಒಳಗ ಕ್ವಾಟಿ ಒಳಗ 3 ಸಾರಿ ಕಂಟಿನ್ಯೂ ನಮ್ಮ ಅನ್ನದಾತ ಬಂಪರ್ ಹೊಡೆದಿತ್ತು. ಅದಕ್ಕ ಅಲ್ಲಿ ಜನ ಎಲ್ಲಾ ಸೇರಿ ಕೋಟೆ ನಾಡಿನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ನಮ್ಮ ಅನ್ನದಾತಗ ಬಿರುದು ಕೊಟ್ಟಿದ್ರು. ಫಸ್ಟ್ಗೆ ಈ ವರ್ಷ ಹಬ್ಬ ಬಂದಾಗಿ ಮತ್ತೆ ಸ್ಟಾರ್ಟ್ ಆಗಿದ್ರಿಂದ ನಮ್ಮ ಹಾವೇರಿ ಭಾಗಕ್ಕ ನಮ್ಮ ಅನ್ನದಾತ ಮೊಟ್ಟ ಮೊದಲ ಹಬ್ಬಕ್ಕ ಬಂದಾನ. ರೈಟ್. ಈಗ ಹಾವೇರಿ ಜಿಲ್ಲೆ ಒಳಗ ಮುಂದಿನ 5 ತಾರೀಕು ಮತ್ತು 11ನೇ ತಾರೀಕಿಗೆ ಒಂದೈತ್ರಿ. ಅದಾಗಿಂದ ನಮ್ಮ ಪ್ರಸನ್ನರು ಇಡ್ತೇವಿ ಅಂತ ಡೇಟ್ ಫಿಕ್ಸ್ ಮಾಡ್ಯಾರ. ಅದಾಗಿಂದ ಮತ್ತೆ 7, 8 ದನಗನಹಳ್ಳಿದೈತಿ. ಆಮೇಲೆ 22ನೇ ತಾರೀಕು ಶಿಕಾರಿಪುರ ಕ್ರಾಂತಿವೀರ ಬಯಸ್ನೇರ್ ಇಟ್ರ. ಮತ್ತು 19ನೇ ತಾರೀಕು ಶಿಕಾರಿಪುರ ಚನ್ನಹಳ್ಳಿ ಗ್ರಾಮದಾಗ ಇಟ್ರ. ನಾನ ಮೈಕ್ ಹೋಗವ್ರಿ ಅಲ್ಲಿ ನಾವ ಇಟ್ಟವ್ರ ಹಬ್ಬನ. ಬಂಕಾಪುರದಾಗನು ಹಬ್ಬ ಐತಿ. ಎಲ್ಲಾ ಹೋರಿ ಹಬ್ಬದ ಅಭಿಮಾನಿಗಳು ಇಲ್ಲೇನ್ ಬಂದಿರಲ್ಲ. ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಹಬ್ಬ ಸ್ಟಾರ್ಟ್ ಆಗೈತಿ. ನಮಗ್ ಭಯಂಕರ ಖುಷಿ ಆಗೈತಿ. ಮತ್ ಎಲ್ಲಾರು ನಮ್ಮ 11ನೇ ತಾರೀಕು ರವಿವಾರ ಮತ್ ಎಲ್ಲಾ ಅಭಿಮಾನಿಗಳು ಸೇರಿ ಬಂಕಾಪುರಕ್ಕ ಬೆಟ್ಟ ಆಗೇನ್ರಿ. ನಮಸ್ಕಾರ. ಅಲ್ಲ ಫೋಟೋ ಅವ್ರು ಹೊಡಿತಾರೆ. ಸರಿ ಹೇಳ್ರಿ. ಮೊನ್ನೆ ನಡೆದೈತಿ ಹಾವೇರಿ ಉಕ್ಕೇರಿ ಮಠದ ಜಾತ್ರೆ. ಇವತ್ತ ಮೋಟೆಬಿನ್ನೂರಾಗ ನಡೆದೈತಿ ನಮ್ಮ ಊರಿ ಹೆಸರು ಹಾವೇರಿ ಅನ್ನೋದಾತ್ರಿ. ಈ ವರ್ಷಕ್ಕ ಮೊದಲನೇ ಹಬ್ಬ್ರಿ. ಈಗ 1 ರೌಂಡ್ ಪಾಸ್ ಆಗೈತ್ರಿ. ಈಗ 2ನೇ ರೌಂಡ್ ರೀ ಬಿಡ್ತಾರೆ. 2ನೇ ರೌಂಡ್ ಪಾಳೆ ಹಚ್ಚಿ ಬಂಪರ್ ಆಗೈತೆ. ಹೋದ ವರ್ಷ ದನನಹಳ್ಳಿ ಬಂಪರ್ ಆಗೈತ್ರಿ. ದನನಹಳ್ಳಿ ಲಾಸ್ಟ್ ಅದ ಬಂಪರ್ ಆಗೈತ್ರಿ. ಈ ವರ್ಷ ಇದು ಮೊದಲನೇ ಹಬ್ಬ ರೀ. ಕಮಿಟಿಯರ ಏನ್ರಿಪ್ಪ ಜಲ್ದಿನ ಬಿಡಿಸ್ವಲ್ರಿ. ಅದ ಒಂದ ಬೇಜಾರ್. ಇವ್ರು ಕಮಿಟಿಯರ ಬೆಳಗ್ಗಿನ ಹಂಗ ಮಾಡಿದ್ರೆ ಈಗನು ಹಂಗ ಮಾಡಿದ್ರೆ ಇಷ್ಟೊತ್ತಲ್ಲಿ ನಮ್ದು ಊರಿ 3 ರೌಂಡ್ ಪಾಸ್ ಆಗ್ಬೇಕಾಗಿತ್ತೆ. ಈಗ ಇನ್ನು 2ನೇ ರೌಂಡ್ ರೀ. ಏನಿಲ್ಲ, ಚೆನ್ನಾಗಿ ಹಬ್ಬ ಮಾಡಾಕತ್ತಾರೆ. ಆಗ್ಲೇ 4 ಗಂಟೆ ಟೈಮ್ ಆತ್ರಿ. ಇನ್ನೇನು ಇಲ್ಲಿ ಮಠ ಚೆನ್ನಾಗಿ ಮಾಡಿದಾರೆ ಹಬ್ಬ. ಮತ್ತೇನ್ ಮಾಡೋದು, ಹೋರಿನ ಜಾಸ್ತಿ ಕುಟ್ಟಿದವ್ರೆ. ಮತ್ತೇನ್ ಮಾಡಕ್ ಬರಂಗಿಲ್ರಿ. ದಿನ ಬಂದ ಬರ್ತಾರ ಬಿಡ್ರಿ. ಅಭಿಮಾನಿಗಳಿಗೆ ಏನ್ ತಪ್ಪದಿಲ್ರಿ. ಅಭಿಮಾನಿಗಳು ಬಂದ ಬರ್ತಾರೆ. ಅಭಿಮಾನಿಗಳಿಗೆ ಏನ್ ಕೊಡ್ತಿಲ್ರಿ, ಬಂದ ಬರ್ತಾರೆ. ಫೋಟೋ ಹೊಡ್ಸೋದ್ ಏನಪ್ಪ ಅಭಿಮಾನಿಗಳು ಅಂದ್ರೆ ಹಿಂಗ ಮಕ್ಕದಾಗ ಸಿಗಂಗಿಲ್ರಿ. ನಮ್ಮ ಊರಿ ಅದ ದೂರ ನಿಂತ್ಕೊಂಡ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ಈಗ ನಮ್ ಜೊತೆಗೆ ಐತಿ ಅಂತೇಳಿ ರೂಢಿ ಇದ್ದಾರ ಅಷ್ಟೇ ಹಿಡ್ಕೊಂತಾರೆ. ಮತ್ ಬೇರೆ ಯಾರಿಗೆ ಹಿಡ್ಕೊಳಕ್ ಆಗಲ್ಲ. ಆಗಲ್ಲ ರೂಢಿ ಇದ್ದರಿಗೆ ಅಟ್ಟಾರಿ. ಏನ್ ಇವ್ರ ಏನ್ ಇಷ್ಟು ಜನ ಅದಾರಲ್ರಿ, ಇವ್ರಟ ರೂಢಿ ಇದ್ದಾರಟ. ಮತ್ ಬೇರೆದವ್ರಿಗೆ ಮತ್ತ ಗ್ರಿಪ್ ಸಿಗಂಗಿಲ್ರಿ. ರಥ ತಗೊಂಡ ಹೋಗೇ ಬಿಡ್ತೈತ್ರಿ ರಥ. ಹಬ್ಬ ನಮಗಂತ ಈಗ ಚೆನ್ನಾಗ್ ಮಾಡೈತ್ರಿ. ಈ ನಮಗ ಎಲ್ಲದಕ್ಕಿಂತಾನು ಚಲೋತ್ನ ಟಾಪ್ ಹಬ್ಬ ಮಾಡೈತೆ ಅನಸ್ತೈತಿ. ಯಾಕಂದ್ರ ಬಲಕ್ಕ ಚೆನ್ನಾಗ್ ಬಂದೈತಿ ಅನಸ್ತೈತಿ. ಈಗ ನೆಕ್ಸ್ಟ್ ನೋಡ್ಬೇಕ್ರಿ ಮುಂದೆ. ನಾವು ಹಂಗ ಅಡ್ವಾನ್ಸ್ ಆಗಿ ಹೇಳಂಗಿಲ್ರಿ. ವಿಚಾರ ಮಾಡ್ಕೊಂಡು ಡಿಸೈಡ್ ಮಾಡಿ ಹೇಳ್ತೇವೆ ಹಬ್ಬಕ್ರಿ. ನೆಕ್ಸ್ಟ್ ಹಬ್ಬಕ್ಕೆ ಕೇಳದ್ರಿ. ಮತ್ತ ಏನ್ ಇದ್ದದ ಹೇಳದಲ್ರಿ. ಮತ್ತ ಹಬ್ಬದ ಎಷ್ಟ್ ಇದೆ ಹೇಳಿದ್ರಿ ಏನ್ ಕಡಿಮೆನ? ಇದು 6ನೇ ವರ್ಷ ರೀ. 6ನೇ ವರ್ಷ ರೀ. ನಮ್ ಕಡೆ ಬಂದ 6ನೇ ವರ್ಷ. ತಮಿಳ್ನಾಡಿಂದ ತಗೊಂಬಂದಿದ್ರಿ ಇದು. ತಮಿಳ್ನಾಡಿಂದ ತಗೊಂಬಂದ್ ನಮ್ ಕಡೆ ಬಂದಿದೆ 6ನೇ ವರ್ಷ. 6ನೇ ವರ್ಷ. ಬಾ ತೊಂಬ ತಡ್ಕ ಇಲ್ಲಿ
ಆ ಕಥೆ ಮತ್ತೆ ಶುರುವಾಯಿತು. ಆ ಗುಮ್ಮ ಮತ್ತೆ ಬಂದ. ಅವನು ಯಾವಾಗ್ಲೂ ದೇವರಾಗೆ ಬರಲ್ಲ, ರಾಕ್ಷಸನಾಗೂ ಬರಬಹುದು.